ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಂದೆ ತಿಳಿಸಿದ್ದಾರೆ. ಭಾನುವಾರ ನಮ್ಮ ಸರ್ಕಾರವು ಅಧಿಕಾರದಲ್ಲಿ ಇದ್ದಾಗಲೇ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನವನ್ನು ನಾವು 2,000 ರೂಪಾಯಿಗೆ ಹೆಚ್ಚಿಸಿದ್ದೇವೆ. ಇದಾದ್ಮೇಲೆ ಯಾವುದೇ ಸರ್ಕಾರವು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನವನ್ನು ಹೆಚ್ಚಿಸಲಿಲ್ಲ ಎಂದು ಹೇಳಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಂದೆ. ಹಾಗೆ ನನ್ನ ಯೂಟ್ಯೂಬ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಗೂ ಕೂಡ ಇನ್ನು ವಿಷಯಗಳು ನಿಮಗೆ ಹೆಚ್ಚಿನದಾಗಿ ತಿಳಿಸೋಕ್ಕೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನಿಮಗೇನಾದರೂ ಒಂದು ಚಿಕ್ಕ ಮಾಹಿತಿ ಸಿಕ್ಕಿದೆ ಅಂತ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಕೊನೆವರೆಗೂ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ, ನಿಮಗೂ ಕೂಡ ಅರ್ಥ ಆಗುತ್ತೆ. 2 ನಿಮಿಷ ಫ್ರೀ ಮಾಡ್ಕೊಂಡು ನೀವು ವಿಡಿಯೋನ ನೋಡಿದ್ರಿ ಅಂತಂದರೆ ಇವಾಗ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೀ ಮಾಡ್ಕೊಂಡು ನೋಡಿ, 2 ನಿಮಿಷ 3 ನಿಮಿಷ. ಇನ್ನು ಈ ಬಾರಿ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನವನ್ನು 1,000 ರೂಪಾಯಿ, ಹಾಗೆ ಅಂಗನವಾಡಿ ಸಹಾಯಕಿಯರ ಅಮೌಂಟನ್ನು ಕೂಡ 750 ರೂಪಾಯಿಗೆ ಧನ ಗೌರವವನ್ನು ಹೆಚ್ಚಿಸಲಾಗಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಂದೆ ತಿಳಿಸಿದ್ದಾರೆ. ಇದನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ಜಾರಿಗೆ ತರುತ್ತೇವೆ ಎಂದು ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮಗೆ ತಿಳಿಸಿದ್ದಾರೆ, ಸರಿನಾ? ಈಗಾಗಲೇ ಅಂಗನವಾಡಿಯವ್ರು ನೋಡ್ತಾ ಇದ್ದೀರಾ, ನಾವು ಕೂಡ ಸ್ಟ್ರೈಕ್ ಮಾಡಿದ್ದು ಅದನ್ನೆಲ್ಲ ನೋಡಿದ್ದೀವಿ, ಹೌದಲ್ವಾ? ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಇದೊಂದು ಬಂಪರ್ ಲಾಟ್ರಿನೇ ಅಂತ ಹೇಳ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಇದೇ ಸರ್ಕಾರ ಅಧಿಕಾರದಲ್ಲಿತ್ತು ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಯಾವುದೇ ರೀತಿ ಮೋಸ ಇಲ್ಲ, ಹಣ ಬರುವುದಾಗಿ. ಇನ್ನು 2,000 ರೂಪಾಯಿನೂ ಕೂಡ ಹೆಚ್ಚಿಸ್ಬೇಕೆಂತಂದು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಇನ್ನು ಹಾಗೆ ಸಹಾಯಕಿಯರಿಗೂ ಕೂಡ 750 ರೂಪಾಯಿ ಹಣ ಸಹಾಯಧನವನ್ನು ನೀಡಬೇಕೆಂತೆಂದು ಹೇಳಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಂದೆ. ಇದು ಭಾನುವಾರ ಘೋಷಿಸಿರುವ ಮಾತಾಗಿದೆ. ಇವಾಗಲೇ ನೋಡಿರ್ತೀರಾ, ಕೆಲವು ಯೂಟ್ಯೂಬ್ಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಣ ಹೆಚ್ಚಿಸ್ತಾ ಇದ್ದಾರೆ. ಇದು ನಿಜನಾ ಸುಳ್ಳ ಅಂತ? ಇದು ನಿಜವಾಗ್ಲೂ ನಿಜನೇ, ಸರಿನಾ? ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಾವು ಇವಾಗಲೇ 2,000 ರೂಪಾಯಿನೂ ಹೆಚ್ಚಿಸಬೇಕು, ಆಗಲೇ ಸಹಾಯಕಿಯರಿಗೂ ಕೂಡ ಹಣವನ್ನು ನಾವು ನೀಡಬೇಕು ಎಂತೆಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಂದೆ ತಿಳಿಸಿದ್ದಾರೆ.